ಅಡ್ರೆಸ್ ಅದೇ ಕೋಣ ಇದು ಕೋಣ ಎಲ್ಲಿರೋದು? ರಾತ್ರಿ ಮುನ್ನಾರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 11 ಆಯಿತು. ಇವಾಗ ಎದ್ದು ರೆಡಿ ಆಗಿದ್ದೀವಿ. ಇಲ್ಲಿಂದ ಮುನ್ನೂರಲ್ಲಿರೋ ಪ್ಲೇಸಸ್ಗಳೆಲ್ಲ ನೋಡಿಕೊಂಡು ನೆಕ್ಸ್ಟು ಅಲ್ಲೇ ಎಲ್ಲರ ಲೋಕಲ್ ಸ್ಟೇ ಹುಡುಕ್ತೀವಿ. 11 ಗಂಟೆಗೆ ಬಂದು ಸ್ಟೇ ಆಗಿ ಈಗ 10 ಆಗಿದೆ. ಇಲ್ಲಿಂದ ಓಡ್ತಾ ಇದ್ದೀವಿ. ಮುನ್ನೂರಲ್ಲಿ ಲೋಕಲ್ ಪ್ಲೇಸಸ್ ಏನೇನು ಬರುತ್ತೋ ಅದು ನೋಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಬಂದು ಕೊಡೈಕೆನಾಲ್ ಹೋಗೋಣ ಅಂತ. ಚೈನ್ ಲೂವ್ ಮಾಡೋದಿದೆಯಲ್ಲ ಸರ್ಕಸ್ಸು, ತಲೆನೋವು ಕೆಲಸ. ಬಗ್ಗಿಸ್ಬೇಕು ಹೆಂಗೆಲ್ಲ ಲೂಪ್ ಮಾಡಬೇಕಾಗುತ್ತೆ. ಹತ್ರ ಹಿಡ್ಕೊಳ್ಳೋ ಇನ್ನೊಂಚೂರು. ಓಕೆ, ಇಲ್ಲಿಂದ ಹೊರಟು ಇವಾಗ ಅಟ್ಟುಕಾಡು ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 16 ಕಿಲೋಮೀಟರ್ಸ್ ಇದೆ ನಾವು ಸ್ಟೇ ಆಗಿರೋ ರೆಸಾರ್ಟ್ ಕಡೆಯಿಂದ. ಹೋಗ್ತಾ ಒಳ್ಳೊಳ್ಳೆ ವ್ಯೂಸ್ ಕೂಡ ಇದೆ. ರಾತ್ರಿ ನಮಗೇನು ವ್ಯೂಸ್ ಕಾಣಲಿಲ್ಲ. ಒಳ್ಳೆ ಫಾರೆಸ್ಟ್ ಒಳಗೆ ಬಂದ್ವಿ, ಒಳ್ಳೆ ಪ್ಲೇಸಲ್ಲೂ ಬಂದ್ವಿ. ಇಲ್ಲಿಂದ 16 ಕಿಲೋಮೀಟರ್ಸ್ ಹೋಗಬೇಕು. ಫ್ಯೂಯಲ್ ಕೂಡ ಫಿಲ್ ಮಾಡಿಸ್ಬೇಕು. ಹಾಫ್ ಟ್ಯಾಂಕ್ ಆಗಿದೆ. ರಾತ್ರಿ ಅಂತೂ ಹೆಂಗೆ ಬಂದ್ವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದರೆ ಏನೂ ಕಾಣಿಸ್ತಿರ್ಲಿಲ್ಲ. ಫುಲ್ಲು ಫಾಗಿತ್ತು ರೋಡು, ಏನೇನು ಕಾಣಿಸ್ತಿರ್ಲಿಲ್ಲ. ಜೊತೆಗೆ ಲೈಟಾಗಿ ಮಳೆ ಬೇರೆ. ವೈಸರ್ ಹಾಕ್ಕೊಂಡ್ರೆ ಫಾಗ್ ತುಂಬ್ಕೊಂತಿದೆ, ವೈಸರೊಳಗೆ ಕಾಣಿಸ್ತಿಲ್ಲ. ಜೊತೆಗೆ ಲೈಟ್ ಇರೋದ್ರಿಂದ ಫುಲ್ಲು ರಿಫ್ಲೆಕ್ಟ್ ಆಗ್ತಿದೆ. ಒದ್ದಾಡ್ಕೊಂಬಂದಿದ್ದಾಯ್ತು. ಒಳ್ಳೆ ಕ್ಲೈಮೇಟ್ ಇರುತ್ತೆ ಅಂತ ಆಸೆಯಿಂದ ಬಂದ್ವಿ. ಬಟ್ ವೆದರ್ ರಿಪೋರ್ಟ್ಸ್ ನೋಡಿದ್ರೆ ಸೈಕ್ಲೋನ್ ಇದೆ ಅಂತ ಹೇಳಿದರು. 4 ಡೇಸು ಕಂಟಿನ್ಯೂಸು 90% ಮಳೆ ಅಂತ ಹಾಕಿದ್ದಾರೆ. ವೆದರ್ ರಿಪೋರ್ಟ್ ನಂಬ್ಕೊಂಬಂದರೆ ಇಲ್ಲಿ ನೋಡಿದ್ರೆ ಬಿಸಿಲಲ್ಲಿ ಒಣಗ್ತಿದ್ದೀವಿ. ಬೆಟ್ಟದ ಮೇಲೆಲ್ಲ ಕ್ಲೌಡ್ ಇದೆ, ಫಾಗ್ ಕೂಡ ಇದೆ. ಬಟ್ ನಾವಿರೋ ಪ್ಲೇಸಲ್ಲಿ ಏನೂ ಇಲ್ಲ. ನಿನ್ನೆ ನಾವು ನೋಡೋಣ ಅಂದಿದ್ದು ಫಾಲ್ಸ್ ಇದೆ. ರಾತ್ರಿ ಯಾರೂ ಇರಲಿಲ್ಲ. ಇವಾಗ ಜನ ಸಾಗರ ಆಗಿದೆ. ಓಕೆ ಅಣ್ಣ, ಓಕೆ. ಮೇಲ್ಗಡೆ ಹೋಗಿ ರೀಚ್ ಆಗಕ್ಕೆ ಎಲ್ಲೂ ಇಲ್ಲ ಜಾಗ. ಬಟ್ ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ? ಚೆನ್ನಾಗಿ ಕಾಣ್ತಿದೆ. ಒಂದು ವ್ಯೂ ಪಾಯಿಂಟು ನೋಡೋಣ ಅಂತ ನಿಲ್ಸಿದ್ವಿ. ಇದು ಯಾವುದೋ ನಮ್ಮ ಕಡೆ ಎತ್ತಿನ ಭುಜ ಇದ್ದಂಗೆ ಐತಲ್ಲ ಅಲ್ಲಿರೋದು. ಇವನು ಯಾರಿಗೂ ಅಲ್ಲೇ ರೆಸಾರ್ಟ್ ಮಾಡಿದ್ದಾನೆ. ಇಂದ ಟೀ ಅಷ್ಟೇ ಸ್ಟಾರ್ಟ್ ಆಗುತ್ತಾ. ಇಲ್ಲ ಈ ರೇಂಜಿಗೆ ವ್ಯೂ ಇದೆ. ಮಧ್ಯ ಹೋಗೋಕ್ಕೆ ಜಾಗ ಸಿಟ್ಟರೆ ಸಖತ್ತಾಗಿರುತ್ತೆ. ನಾವು ಹೋಗ್ಬೇಕಿರೋ ಬಂದು ಅಟ್ಟುಕಾಡು ವಾಟರ್ ಹಿಂಗೆ ಮೇಲೆ. ಹಾಂ ಆಯ್ತಲ್ಲ ಎರಡು ಗೂಗಲ್ ಮ್ಯಾಪು ಅವಕ್ಕ ಏನು ಹೇಳೋದೇ ಬೇಡ. ಅಟ್ಲೀಸ್ಟು ಲೆಫ್ಟು ಕೀಪ್ ಸ್ಟ್ರೈಟು ಕೀಪ್ ರೈಟು ಅಂತ ಈಗ ಹೇಳ್ತಾ ಐತೆ. ಇನ್ನು 500 ಮೀಟರ್ಸ್ ಟರ್ನ್ ಲೆಫ್ಟ್ ಅಂತೆ. ಅಲ್ಲಿ ಲೆಫ್ಟ್ ಅಂದ್ಬಿಟ್ರೆ ಬೇರೆ ಏನೂ ಇರೋದೇ ಇಲ್ಲ. ಆ ಟೈಮಿಗೆ ಟರ್ನ್ ಲೆಫ್ಟ್ ಅಂತ ಅಂದ್ಬಿಡೋದು. ಎಲ್ಲಿಂದ ಬರ್ತಾವ ಇವೆಲ್ಲ? ವಾವ್, ಸೈಕ್ ಬ್ರೋ, ಸೀರಿಯಸ್ಲಿ ಸೈಕ್. ಇಳಿಬೇಕು ಹತ್ತಬೇಕು. ಈಗ ನೋಡಿ, ಆವಾಗಲೇ ಫುಲ್ಲು ಪೀಕಲ್ಲಿದ್ವಿ, ಇವಾಗ ಫುಲ್ಲು ಡೌನ್ಗೆ ಹೋಗ್ತಾ ಇದ್ದೀವಿ ಆ ಫಾಲ್ಸ್ ನೋಡೋದಕ್ಕೆ. ಇದು ನೀರು ಎಲ್ಲಿಂದ ಬರ್ತಿದ್ಯಪ್ಪ, ಸಖತ್ತಾಗಿದೆ ಮಾತ್ರ. ಮಸ್ತ್ ವ್ಯೂ ಕಾಣ್ತಿದೆ. ನಿಯರ್ ಹೋಗಿ ನೋಡಲೇಬೇಕು. ಅಟ್ಟುಕಾಡು ವಾಟರ್ ಫಾಲ್ಸ್. ಮೇ ಬಿ ರೋಡ್ ಕೂಡ ಬ್ಲ್ಯಾಕ್ ಆಗಿತ್ತೇನೋ ಇಲ್ಲಿ. ಮಳೆ ಬರಂಗೆ ಆಗ್ತಿದೆ. ಫಾಗ್ ಬಂದರೆ ಚಿಂತೆ ಇಲ್ಲ, ಮಳೆ ಬಂದರೆ ತಲೆನೋವು. ವಾವ್, ಅಲ್ಲಿ ಏನೋ ಇದೆ ಚರ್ಚು, ಸಖತ್ತಾಗಿದೆ. ಒಳ್ಳೆ ಜಾಗದಲ್ಲಿ ಕಟ್ಟಿದ್ದಾರೆ. ಓ, ಇಲ್ಲಿ ಬ್ರಿಡ್ಜ್ ಇದೆ. ರೈಟು ವಾಟರ್ ಫಾಲ್ಸು, ಲೆಫ್ಟು ವಾಟರ್ ಫಾಲ್ಸು. ಗಾಡಿ ಪಾರ್ಕಿಂಗ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ವಲ್ಲ.
ಸಖತ್ತಾಗಿ ಕಾಣ್ತಿದೆ ಬ್ರೋ. ಇಲ್ಲೂ ಇದೆ, ಸೀರಿಯಸ್ಲಿ ವಾವ್. ನಮಗೆಲ್ಲರ ಪುಣ್ಯಕ್ಕೆ ಪಾರ್ಕ್ ಮಾಡೋದಕ್ಕೆ ಜಾಗ ಸಿಕ್ಕರೆ ಸಾಕು. ಫಾಲ್ಸ್ ಏನೋ ಸಿಕ್ಕಾಪಟ್ಟೆ ಮೇಲಿಂದ ಬರ್ತಿದೆ. ನಮಗೆ ವೀವ್ ಇರೋದು ಸ್ವಲ್ಪ ಮಾತ್ರ. ಈ ಬ್ರಿಡ್ಜೇ ಒಂಥರ ಸಖತ್ತಾಗಿದೆ. ಇವ್ರು ಯಾರು ಇಲ್ಲ ಅಂದಿದ್ರೆ ಸೆಂಟ್ರಲ್ ಬರೋ ಥರ ಒಂದು ವಿಡಿಯೋ ಮಾಡ್ಬೋದಾಯ್ತು. ಹಾಂ, ವಾ 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 ವಾ. ಸೌಂಡ್ ಕೇಳಿದ್ರೇ ಕಳೆದೋಗ್ಬೇಕಂಗಿದೆ. ಮಸ್ತಲ್ಲ. ಈಗ ಎಲ್ಲಿಗೆ ನೆಕ್ಸ್ಟು? ಬಾಬಾ ಈ ಚಿಕ್ಕ ಫಾಲ್ಸ್ ನೋಡೋಕ್ಕೆ ಚಂದ. ಕೂತ್ಕೊಂಡು ಆಟ ಆಡ್ಬಿಡೋಣ ಅನಿಸುತ್ತೆ ಚಿಕ್ಕ ಮಕ್ಳು ಥರ. ಇಲ್ಲೇ ಏನಿಲ್ಲ ಅಂದರೂ ಒಂದು 2 hours ಸ್ಪೆಂಡ್ ಮಾಡಿದ್ದೀವಿ. ಬ್ರಿಡ್ಜು, ಫಾಲ್ಸು, ವ್ಯೂ ಸಾಕೋದಾಗಿದೆ. ಇದಕ್ಕೆ ಮೇಲ್ಗಡೆ ಒಂದು ರೌಂಡ್ ಟೀ ಕುಡಿದು ನೆಕ್ಸ್ಟು ಹಿಲ್ ಸ್ಟೇಷನ್ ಅಂತ ಇದೆ, ಮೈನ್ ಹಿಲ್ ಸ್ಟೇಷನ್ ಪಾಯಿಂಟ್. ಇಲ್ಲಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಡ್ರೆಸ್ ಅದೇ ಕೋಣ ಇದು ಕೋಣ ಎಲ್ಲಿರೋದು? மூணார் 6 kilometers from மூணார் 6 kilometers. அங்கேருந்து 40 kilometers டாப் ஸ்டேஷன் போகும்போது டாப் ஸ்டேஷன்லேருந்து வட்டவடையில் இருக்குது. அந்த ರೋಡ್ ಸೈಡೇ இருக்கும். ಬೆಳಗಿಂದ ಎದ್ದು ಅದು ಯಾವುದೋ ಒಂದು ಪ್ಲೇಸಿಗೆ ಹೋಗಿ ಫೋಟೋ ವಿಡಿಯೋ ತೆಕ್ಕೊಂಡು ಅಲ್ಲೇ ಆಟ ಆಡ್ತಿದ್ವಿ. ನಿಂತಿದ್ದೀನಿ ಪೆಟ್ರೋಲ್ ಹಾಕಿಸ್ತಾ ಏನು ಕಾರ್ಡು ಅಪ್ ಇದು ಮಾಡಿಬಿಡಿ. ಟಾಪ್ ಸ್ಟೇಷನ್ ಮಟ್ಟುಪಟ್ಟಿ ಟಾಪ್ ಸ್ಟೇಷನ್ ಲೆಫ್ಟ್. ಟಾಪ್ ಸ್ಟೇಷನ್ ಈ ಕಡೆಗೆ ಐತೆ, ಒಟ್ಟುಪಡು ಈ ಕಡೆ ಐತೆ. ಅದೇ ಒಟ್ಟುಪಡು ಟಾಪ್ ಸ್ಟೇಷನ್ ಇಲ್ಲಿಗೆ ಹೋಗೋಣ. ಮ್ಯಾಪ್ ಹಾಕೊಂಬೇಕಾ? ಸೊ ಟಾಪ್ ಸ್ಟೇಷನಿಗೆ ಈಗ ಹೋಗ್ತಾ ಇದ್ದೀವಿ. ಬಿಸಿಲು ಬೆಳಗಿಂದನೂ ಹಿಂಗೆ ಆಟ ಆಡ್ತಾ ಇದೆ. ಬರುತ್ತೆ ಹೋಗುತ್ತೆ. ತಣ್ಣಗೂ ಇಲ್ಲ, ಬಿಸಿಗೂ ಇಲ್ಲ. ಯಪ್ಪ, ನಾವಂತೂ ಏನೇ ಫಾಗಿದ್ರೂ ಹ್ಯುಮಿಡಿಟಿಗೋ ಏನೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟೆ ಸೆಕೆ ಆಗ್ತಿದೆ. ರಾತ್ರಿ ನೋಡಿದ್ರೆ ಒಬ್ಬರು ಇರಲಿಲ್ಲ, ಈಗ ನೋಡಿದ್ರೆ ಇಷ್ಟು ಕ್ರೌಡು, ಸಿಕ್ಕಾಬಿಟ್ಟೆ. ಏನು ಸಕ್ಕತ್ತಾಗಿದೆ ಗುರು. ಇನ್ನು ಮುಂದೆ ಏನೇನಿದೆ ಗೊತ್ತಿಲ್ಲ. ಫುಲ್ಲು ಅಲ್ಲಿವರೆಗೂ ಹೋಗ್ಬೇಕು ನಾವು ಹಿಲ್ ಸ್ಟೇಷನ್ ವ್ಯೂಗೆ. ಸ್ಟೇಟಲ್ಲಿ ಹಿಂಗೆ ಗಾಡಿ ಓಡಿಸೋದೇ ಮಜಾ. ಟೀ ಎಸ್ಟೇಟ್ ಅಂತೂ ಸಕ್ಕತ್ತಾಗಿ ಕಾಣ್ತಿದೆ ಬ್ರೋ. ವಾವ್, ಎಲ್ಲಿ ನೋಡಿದ್ರು ವಾವ್ ಅನ್ನಿಸ್ತಿದೆ. ಸ್ವರ್ಗನೇ ಊರಾಚೆ ಕಾಯ್ತೈತೆ. ಮಟ್ಟುಪಟ್ಟಿ ಡ್ಯಾಮ್, ಕ್ಯಾನ್ ಸಿ ದ ಓವರ್ಫ್ಲೋ ಬರ್ತಿದೆ. ಚೆನ್ನಾಗಿ ಕಾಣ್ತಿದೆ. ಅಯ್ಯೋ ನಜ್ಜಿ, ಇವಾಗ ನಾವು ಬಂದಿರೋದು ಮಡಿಪೆಟ್ಟಿ ರಿಸರ್ವೇಯರ್. ಸೊ ಇಲ್ಲಿ ಈ ಡ್ಯಾಮ್ದು ಏನು ಕಾಂಕ್ರೀಟ್ ಗ್ರಾವಿಟಿ ಡ್ಯಾಮ್. ಇದ್ರ ಡ್ಯಾಮ್ದು ಟೈಪ್ಸ್ ಬೇರೆ ಇರುತ್ತೆ. ಕಾಂಕ್ರೀಟ್ ಗ್ರಾವಿಟಿ ಡ್ಯಾಮ್ ಅಂತ. ವಾ ಬಾ ಬಾ. ಹಾಂ,
ಅದೇನಕ್ಕೆ ಹಿಂಗೆ ಸ್ಟೆಪ್ ಹಾಕಿದಾರಲ್ಲ, ನೀರು ಹಿಂಗೆ ಎಗುರಲಿ ಅಂತನಾ? ಹಾಂ, ಮಣ್ಣು ಕೊಚ್ಚುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ನೀರನ್ನ ಫುಲ್ ಸ್ಲೋ ಡೌನ್ ನೋಡೋ, ಅಲ್ಲಿ ಕೆಳಗಡೆ ಹೋಗೋಷ್ಟು ಎಷ್ಟು ಸ್ಲೋ ಆಗೋಗ್ಬಿಟ್ಟಿದೆ, ನಿಧಾನಕ್ಕೆ ಹೋಗ್ತಾ ಇತ್ತಲ್ಲಿ. ಆ್ಯಕ್ಚುಲಿ ಇಲ್ಲಿ ನೀರು ಬೀಳೋದನ್ನ ನೋಡೋಕೆ ಬಂದಿದ್ದಾರೆ, ಬಟ್ ಈ ಬ್ಯಾಕ್ಗ್ರೌಂಡಲ್ಲಿ ಎಲ್ಲರೂ ಫೋಟೋ ತೆಕ್ಕಂತಿದ್ದಾರೆ. ಏನಿದೆ ಅಂತ ಗೊತ್ತಾಗ್ತಿಲ್ಲ. ಈ ಬ್ಯಾಕ್ಗ್ರೌಂಡ್ ಎಲ್ಲ ಕಡೆ ಸಿಗುತ್ತೆ ತಾನೆ, ಈ ವ್ಯೂ ಇರೋದು, ಇದ್ರ ಜೊತೆ ಫೋಟೋ ತೆಗಿಸ್ಕೊಬೇಕು. ಹೊಟ್ಟೆ ಹಸಿದಾಯಿತು, ಅಲ್ಲಿವೆ ಏನೂ ಸಿಕ್ಕಿಲ್ಲ, ಅದಕ್ಕೆ ಆಮ್ಲೆಟ್ ತಗೊಂಡಿದ್ವಿ. ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆ ವ್ಯೂ ಇದೆ, ಇಲ್ಲಿ ಕೂತು ತಿನ್ನೋಣ ಅಂತ. ಆಲ್ರೆಡಿ ಜೋಳ ಬಡ್ದು ಬಾಯಿಗೆ ಹಾಕಂತಾರಲ್ಲಪ್ಪ, ನೀವು ಕೊಡ್ರು. ಹಾಂ, ಟುಡೇ ಡೇಂಜರಸ್ ಪ್ಲೇಸಾ? Elephant also. They will allow us, right? Allow us. Okay. But, elephant will come anyway. Okay. And buffalo also will come. ಆಮ್ಲೆಟು ಮ್ಯಾಗಿ ಮಾಡಿಕೊಟ್ರು, ಚೆನ್ನಾಗಿತ್ತು. ಹೊಟ್ಟೆ ಹಸ್ಬಿಟ್ಟು ಟೈಮಿಗೆ ಸದ್ಯಕ್ಕೆ ಏನೋ ಒಂದು ಸಿಕ್ತು, ತಿಂದಿದ್ದಾಯಿತು. ಇವಾಗ ಓಡೋಣ, ಟೈಮ್ ಆಯ್ತು, ಬರ್ರಿ ಆಮೇಲೆ ಮಾತಾಡೋದಂತ ಅಮ್ಮನ. ನೀಲಗಿರಿ ಹಿಲ್ಸ್ ಏನಲ್ಲ, ಈ ಕಾಡು ಕೋಣ ಹುಡಿಕೊಂಡು ಬೆಳಗ್ಗಿಂದ ಓಡಾಡ್ತಿದ್ದೀವಿ. ಇವಾಗ ಯಾವುದೋ ಅಟ್ಟೆಪುಡಿ ಅಂತ ನಾವು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾಯಿದ್ದೀವಿ. ಬಟ್ ಬೆಳಗ್ಗಿಂದ ಹೋಗ್ತಾನೆ ಇದ್ದೀವಪ್ಪ, ಹೋಗೋಣ ಅಂದ್ಕೊಂಡು ಬರೀ ಅಲ್ಲಿ ಇಲ್ಲಿ ಸ್ಟಾಪ್ ಕೊಡ್ಕೊಂಡು ಇರೋ ಸ್ಟಾಪ್ಗಳನ್ನೇ ಮೂವ್ ಮಾಡ್ತಾಯಿದ್ದೀವಿ. ಇನ್ನು ಇವತ್ತಿಗೆ ಹೋಗ್ತೀವ ಕೋಣ ನೋಡೋಕ್ಕೆ ಗೊತ್ತಿಲ್ಲ. ಎಲ್ಲ ಫ್ರೆಶ್ ಆಗಿ ಚಿಗುರಿರೋಂಥ ಎಲೆಗಳು, ಲೈಟ್ ಗ್ರೀನ್ ಕಲರು, ಸಕ್ಕದಾಗಿ ಕಾಣ್ತಿದೆ. ಎಲ್ಲಿವರೆಗೂ ಗಾಡಿ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಯಾರೋ ಚಿಕ್ಕ ಹುಡುಗ ಇದು ಈ ರೋಡಲ್ಲಿ. ಮಧು ಅಣ್ಣ ನಮ್ಗಿಂತ ಬೇಗ ಬಂದುಬಿಟ್ಟಿದ್ದಾರೆ, ಅಲ್ಲೆಲ್ಲೋ ಮಿಸ್ ಆಗಿಬಿಟ್ಟಿದ್ರು ಪಾಪ. ಈ ಕಡೆಯಿಂದ ಬಿಸಿಲು, ಒಂದು ಕಡೆ ಮಳೆ, ಒಂದು ಕಡೆ ಮೋಡ. ಇಲ್ಲಿ ವ್ಯೂ ಪಾಯಿಂಟು, ಟಾಪ್ ವ್ಯೂ ಅಂತ ಎಲ್ಲ ಸೊಗರು ನೋಡ್ಕೊಂಡು ಹೋಗ್ತಾ ಇದೆ. ಸೊಂಟ ಅಂತೂ ಹೆವಿ ಪೇನ್ ಆಗ್ತಿದೆ. ಈ ವ್ಯೂ ಪಾಯಿಂಟ್ಗೋಸ್ಕರ ಅಲ್ಲಿಂದ ಬಂದಿದ್ದೀವಿ. ಈ ಕಡೆ ಸನ್ಸೆಟ್ ಆಗ್ತಿದೆ. ಮೆಟ್ಲುಗಳು ಹತ್ತಿ ಮೇಲೆ ಹೋದ್ರೆ ಫೈನಲ್ ವ್ಯೂ ಪಾಯಿಂಟ್ ಸಿಗುತ್ತೆ. ಸುತ್ತ ವ್ಯೂ ಕಾಣ್ತಿದೆ. ಆ್ಯಕ್ಚುಲಿ ಮೋಡಗಳ ಮೇಲೆ ನಾವಿರ್ತೀವಿ ಅಲ್ಲ, ನಮ್ಮೂರಲ್ಲಿದ್ದಾಗ ನಮ್ಮ ಮೇಲೆ ಮೋಡ ಇರುತ್ತೆ, ಇಲ್ಲಿ ಮೋಡದ ಮೇಲೆ ನಾವಿದ್ದೀವಿ. ಹುಷಾರ್ ಕಣೋ, ಬಿದ್ದುಬಿಟ್ಟು ಯಾಕಣೋ ಜಾರ್. ಇಲ್ಲಿ ಹೋಗಕ್ಕೆ ಇನ್ನೂ ಕೆಳಗೈತಾ? ಇನ್ನೂ ಕೆಳಗೆ ಹೋಗ್ಬೋದಾ? ಡೌನ್ ಲಾಸ್ಟ್ ಪಾಯಿಂಟ್ ಅಲ್ಲಿ ಓಕೆ. ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿ ಇವಾಗ ಬಿಟ್ಟರು ಪಾಪ. ಇಲ್ಲಿ ಅವರು ಒಂದು ಸಣ್ಣ ವ್ಯೂ ಪಾಯಿಂಟ್ ಇದೆ, ಸುತ್ತ ಬೆಟ್ಟದ ಮಧ್ಯೆ ಇದೆ, ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಳಿಯೋ ದಾರಿ ನೋಡ್ರಿ ಹೇಗಿದೆ. ಹೇಗಿದೆ ವ್ಯೂ? ಸೂಪರ್ ಆಗಿದೆ. ಏನಂತೀರಾ? ಟಾಪ್ ಆಗಿದೆ. ಟಾಪಲ್ಲಿ ಎತ್ಕೊಂಡೆ ಮಧುಬ್ರು ಟಾಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಎಂಡ್ ಪಾಯಿಂಟ್ ಮಸ್ತ್ ಇದೆ ಅಲ್ಲ. You coming Vatavada to that hill? Okay. That hill? The one. Okay. That walking straight. Okay. You bike drive to here
Kelavara. This point you can going Kodaikanal. Yeah. Kodaikanal to bike, drive to Mannavanur, Kelavara, Pumbara. You come. 1950s. 1,000 யூடியூப்ல நீங்களே சர்ச் பண்ணி பாருங்க. அந்த டாப் டெஸ்ட் வந்துட்டு ரோப் எல்லாம் வந்துட்டு நீங்க யூடியூப்ல சர்ச் பண்ணி பாருங்க. ஃபுல்லாவே வந்துட்டு ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಇದೆಲ್ಲ. ನಾವು ಇಷ್ಟದಕ್ಕ ಇದ್ದು ಇವಾಗ ಹೊರಟಿದ್ದೀವಿ. ಬರೀ ಅಲ್ಲಿ ಸ್ಟಾಪ್ ಕುತ್ಕೊಂಡು ಮ್ಯಾಗಿ ಆಮ್ಲೆಟ್ ಅಂತ ತಿನ್ಕೊಂಡು ಹೋಗ್ತಿದ್ದೀವಿ ಇವತ್ತು. ಬಗ್ಗಿಸ್ತೀರಾ ಹಾಕ್ತೀನಿ. ಬೆಂಡ್ ಸೆಂಟರ್ ಸ್ಟ್ಯಾಂಡ್ ಇದೆಯಾ? ಈಗ ಬೆಂಡ್ ಮಾಡಿ ಇದಕ್ಕೆ ಬೆಂಡ್ ಪಣ್ಣಮ್ನ ಊಟ முடியல. ಇಲ್ಲ ರೊಟೇಟ್ ಆಗುತ್ತೆ. ಮೂರು ಗಾಡಿದು ಚೈನ್ ಡ್ರೈ ಆಗಿದ್ದರಿಂದ ಲೂಬ್ರಿಕೆಂಟ್ ಹುಡ್ತಿದ್ವಿ, ಎಲ್ಲೂ ಸಿಗಲಿಲ್ಲ. ಅಲ್ಲಿದ್ದ ಆಟೋದವರೊಬ್ಬರು ಇಂಜಿನ್ ಆಯಿಲ್ ಕೊಟ್ಟು ಹೆಲ್ಪ್ ಮಾಡಿದ್ರು. ಲೂಬ್ರಿಕೆಂಟ್ ಮಾಡ್ತಾ ಇಲ್ಲಿಂದ ಹೋಟೆಲ್ಗೆ ಹೋಗಿ ಸ್ಟೇ ಆಗ್ತಿದ್ದೀವಿ. ನೆಕ್ಸ್ಟ್ ಮಾರ್ನಿಂಗ್ ನಾವು ಜರ್ನಿನ ಶುರು ಮಾಡ್ತೀವಿ. ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.